ಎಲ್ರಿಗೂ ನಮಸ್ತೆ ಮಕ್ಕಳ. ಇವತ್ತಿನ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಡಾಟಾ ಹ್ಯಾಂಡ್ಲಿಂಗ್ ಅಂತ ಹೇಳಿದ್ರೆ ದತ್ತಾಂಶ ನಿರ್ವಹಣೆ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, statistics is a branch of mathematics that deals with collecting, organizing, analyzing, interpreting, and presenting data. It helps us make sense of complex data by summarizing it into meaningful information. ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಫ್ಯಾಕ್ಟ್ ಅಥವಾ ಏನಾದ್ರೂ ಒಂದು ಈವೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಅದರಿಂದ ನಾವು ಡಾಟಾನ ಕಲೆಕ್ಟ್ ಮಾಡೋದಾಗಿರ್ಬೋದು, ಅನಾಲಿಸಿಸ್ ಮಾಡೋದಾಗಿರ್ಬೋದು, ಅದನ್ನ ಒಂದು ಆರ್ಡರ್ ಅಲ್ಲಿ ಆರ್ಗನೈಸ್ ಮಾಡೋದಾಗಿರ್ಬೋದು, ಪ್ರೆಸೆಂಟೇಶನ್ ಇರ್ಬೋದು. ಇಂಟರ್ಪ್ರಿಟೇಷನ್ ಅಂತ ಹೇಳಿದ್ರೆ ನಾವ್ ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತೀವಿ ಅದನ್ನ ಎಕ್ಸ್ಪ್ಲನೇಷನ್ ಕೊಡೋ ಅಂತದ್ದು. ಇದೆಲ್ಲ ಮಾಡೋದನ್ನ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ. ನೀವು ಡೈಲಿ ಲೈಫ್ ಅಲ್ಲಿ ಎಕ್ಸಾಂಪಲ್ಸ್ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಪಾಪ್ಯುಲೇಷನ್ ಅಂತ ತಗೊಂಡ್ರೆ ಎವ್ರಿ 10 years ಒನ್ಸ್ ಜನಗಣತಿ ಅಂತ ಹೇಳಿ ಮಾಡ್ತಾರೆ. ಪ್ರತಿ ಮನೆಗೆ ಹೋಗಿ ಏನ್ ಮಾಡ್ತಾರೆ, ಅವರು ಡಾಟಾ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಒಂದು ಮನೇಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತ ಹೇಳಿ ಡಾಟಾ ಕಲೆಕ್ಷನ್ ಮಾಡಿ, ನೆಕ್ಸ್ಟ್ ಯಾವ್ಯಾವ ಊರಿಂದ, ಎಷ್ಟು ರಾಜ್ಯದಿಂದ, ಜಿಲ್ಲೆ ಆರು ಎಷ್ಟು ಜನಸಂಖ್ಯೆ ಆಗತ್ತೆ ಅಂತ ಹೇಳಿ ಅನಾಲಿಸಿಸ್ ಮಾಡಿ ಫೈನಲ್ ಆಗಿ ಒಂದು ರಿಸಲ್ಟ್ ಕೊಡ್ತಾರೆ, ಇಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ. ಸೊ ಇದನ್ನು ಕೂಡ ನಾವು ಸ್ಟ್ಯಾಟಿಸ್ಟಿಕ್ಸ್ಗೆ ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು. ಹಾಗಿದ್ರೆ ಡಾಟಾ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, it is a collection of facts, observations or measurements used for analysis and decision making. ಅಂತ ಹೇಳಿದ್ರೆ ನಾವು ಫೈನಲ್ ಆಗಿ ಒಂದು ರಿಸಲ್ಟ್ ಕೊಡ್ಬೇಕು, ಒಂದು ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಆಗಿ ನಾವು ಡಾಟಾನ ಕಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಆರ್ ಅಬ್ಸರ್ವೇಷನ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು 5 ಮೆಂಬರ್ಸ್ ಫ್ರೆಂಡ್ಸ್ ಇರ್ತೀರಾ. 5 ಮೆಂಬರ್ಸ್ ಫ್ರೆಂಡ್ಸ್ ಹತ್ರನು ಒಂದಷ್ಟು ಚಾಕ್ಲೇಟ್ಸ್ ಇರುತ್ತೆ. ಸೊ ಒಬ್ಬೊಬ್ರ ಹತ್ರನು ಎಷ್ಟೆಷ್ಟು ಚಾಕ್ಲೇಟ್ಸ್ ಇದೆ ಅಂತ ನೋಡೋದಾದ್ರೆ, ಇವಾಗ ಫಾರ್ ಎಕ್ಸಾಂಪಲ್, ಫಸ್ಟ್ ಒಂದ್ ಫ್ರೆಂಡ್ ಹತ್ರ 20 ಚಾಕ್ಲೇಟ್ಸ್ ಇದೆ, ಇನ್ನೊಬ್ಬನ ಹತ್ರ 25 ಚಾಕ್ಲೇಟ್ಸ್ ಇದೆ. ನೆಕ್ಸ್ಟ್ ಮೂರನೇವನ ಹತ್ರ 32 ಚಾಕ್ಲೇಟ್ಸ್ ಇದೆ. ನಾಲ್ಕನೇವನ ಹತ್ರ 15 ಚಾಕ್ಲೇಟ್ಸ್ ಇದೆ. ಫಿಫ್ತ್ ಒನ್ ಲಾಸ್ಟ್ ಫ್ರೆಂಡ್ ಯಾರಿರ್ತಾರೆ ಅವ್ರ ಹತ್ರ 10 ಚಾಕ್ಲೇಟ್ಸ್ ಇದೆ. ಸೊ 5 ಮೆಂಬರ್ಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಒಬ್ಬೊಬ್ರ ಹತ್ರನು ಇಷ್ಟಿಷ್ಟು ಚಾಕ್ಲೇಟ್ಸ್ ಇದೆ ಅಂತ ಏನ್ ಬರ್ದಿರ್ತೀವಿ. ಸೊ ಇದನ್ನ ನಾವು ಡಾಟಾ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನ್ ಬರ್ದಿದ್ದೀನಲ್ವ ನಾನು, ಸೊ ಇದನ್ನ ಅಂದ್ರೆ ನಮ್ಮ ಹತ್ರ ಇರೋಂತ ಇನ್ಫಾರ್ಮೇಶನ್ ಏನಿದೆ ಅದನ್ನ ನಾವು ಡಾಟಾ ಅಂತ ಹೇಳಿ ಹೇಳ್ಬೋದು. ಸೊ ಡಾಟಾಲಿ ಮೇನ್ ಆಗಿ 2 ಟೈಪ್ಸ್ ಬರುತ್ತೆ. ಒಂದು ಅನ್ಗ್ರೂಪ್ ಡಾಟಾ ಮತ್ತೆ ಇನ್ನೊಂದು ಗ್ರೂಪ್ ಡಾಟಾ ಅಂತ ಹೇಳಿ. ಸೊ ಅನ್ಗ್ರೂಪ್ ಡಾಟಾ ಅಂದ್ರೆ ಏನು, ಕನ್ನಡದಲ್ಲಿ ಅವರ್ಗೀಕೃತ ದತ್ತಾಂಶ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ವರ್ಗೀಕೃತ, ಯಾವುದೇ ರೀತಿ ವರ್ಗಾಂತರವಾಗಿ ನಾವು ವಿಂಗಡಣೆ ಮಾಡಿರಲ್ಲ. ಇಟ್ ಈಸ್ ಅ ಲಿಸ್ಟ್ ಆಫ್ ಇಂಡಿವಿಜುವಲ್ ವ್ಯಾಲ್ಯೂಸ್ ಕಲೆಕ್ಟೆಡ್. ಡಾಟಾಗೆ ನಾನು ಏನ್ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಇಂಡಿವಿಜುವಲ್ ವ್ಯಾಲ್ಯೂಸ್ ಏನ ಕಲೆಕ್ಟ್ ಮಾಡ್ತೀವಿ ಅದನ್ನ ಅನ್ಗ್ರೂಪ್ ಡಾಟಾ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, the score of a batsman in last 5 matches are given as 45, 34, 12, 77 and 80 ಅಂತ ಹೇಳಿದ್ರೆ, ಕಳೆದ 5 ಮ್ಯಾಚಸ್ ಅಲ್ಲಿ ಒಂದು ಬ್ಯಾಟ್ಸ್ಮನ್ ಎಷ್ಟು ಸ್ಕೋರ್ ಮಾಡಿದಾನೆ ಅಂತ ಅವನೊಬ್ಬಂದು ಪರ್ಟಿಕ್ಯುಲರ್ ಆಗಿ ಒಬ್ಬ ಬ್ಯಾಟ್ಸ್ಮನ್ ಬಗ್ಗೆ ಮಾತಾಡ್ತಿದೀವಿ. ಅಂದ್ರೆ ಪ್ರತಿ ಮ್ಯಾಚ್ ಬಗ್ಗೆನೂ ಮಾತಾಡ್ತಿದೀವಿ ಜೊತೆಗೆ. ಸೊ ಅಲ್ಲಿ ನಾವು ಒಂದು ಇಂಡಿವಿಜುವಲ್ ವ್ಯಾಲ್ಯೂನ ಕಲೆಕ್ಟ್ ಮಾಡ್ತಿದೀವಿ, ಅದನ್ನ ನಾವು ಅನ್ಗ್ರೂಪ್ ಡಾಟಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಗ್ರೂಪ್ ಡಾಟಾ. ಗ್ರೂಪ್ ಡಾಟಾ ಅಂತ ಹೇಳಿದ್ರೆ, ಇನ್ ದಿಸ್ ಡಾಟಾ ಆರ್ಗನೈಸ್ಡ್ ಇಂಟು ಕ್ಲಾಸ್ ಇಂಟರ್ವಲ್ಸ್. ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿದ್ರೆ ಒಂದು ರೇಂಜ್ ಇರುತ್ತೆ ಅದಕ್ಕೆ. ಸೊ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಈಗ 0 to 10, 10 to 20, 20 to 30. ಸೊ ಈ ರೀತಿಯಾಗಿ ನಾವು ಕ್ಲಾಸ್ ಇಂಟರ್ವಲ್ಸ್ ನಾವು ಕ್ಲಾಸಿಫೈ ಮಾಡ್ಕೊಂಡಿದ್ರೆ, ಕ್ಲಾಸ್ ಇಂಟರ್ವಲ್ಸ್ ಆಗಿ ಮಾಡ್ಕೊಂಡಿದ್ರೆ ಅದನ್ನ ನಾವು ಗ್ರೂಪ್ ಡಾಟಾ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ವರ್ಗೀಕೃತ ದತ್ತಾಂಶ ಅಂತ ಹೇಳಿ ಕರಿತೀವಿ. ಸೊ 0 to 10, 10 to 20 ಅಂತ ಏನಿದೆ ಅದನ್ನ ನಾವು ಒಂದೊಂದು ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ, ಆವೃತ್ತಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. Frequency refers to the number of times a specific value or an event occurs with a data set. ಅಂತ ಹೇಳಿದ್ರೆ, ಒಂದು ಡಾಟಾ ಸೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ವ್ಯಾಲ್ಯೂ ಎಷ್ಟು ಟೈಮ್ಸ್ ಅಕರ್ ಆಗ್ತಿದೆ ಅಂತ ಏನ್ ಹೇಳುತ್ತೆ ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ತಗೋತೀವಿ. ಎಕ್ಸಾಂಪಲ್, ದ ಸ್ಕೋರ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಟೆಸ್ಟ್ಸ್ ಆರ್ 80, 85, 90, 85, 90, 95, 80,
90, 85 ಅಂಡ್ 100 ಅಂತ ಹೇಳಿದ್ರೆ ಒಂದು ಟೆಸ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಒಂದು ಡಾಟಾ ಕೊಟ್ಟಿದ್ದಾರೆ. ಇದಕ್ಕೆ ಫ್ರೀಕ್ವೆನ್ಸಿ ಹೇಗ್ ಬರೆಯೋದು, ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ನೋಡೋದಾದ್ರೆ ಫಸ್ಟ್ ಸ್ಕೋರ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. ಸೊ ಸ್ಕೋರ್ ಏನ್ ಕೊಟ್ಟಿದ್ದಾರೆ, 80 ಇದೆ, 85 ಇದೆ, 90, 95, 100. ಸೊ ಇದಿಷ್ಟು ಸ್ಕೋರ್ಸ್ ಇದೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಹೇಗ್ ಬರೆಯೋದು ಇದಕ್ಕೆ ಅಂತ ನೋಡೋದಾದ್ರೆ ಫ್ರೀಕ್ವೆನ್ಸಿನ ನಾವು ಎಫ್ ಅನ್ನೋ ಲೆಟರ್ ಇಂದ, ಸ್ಮಾಲ್ ಎಫ್ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಫಸ್ಟ್ 80 ನಿಮಿಷ, 80 ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ, ಎಷ್ಟು ಟೈಮ್ಸ್ ಅಕರ್ ಇದೆ ಇನ್ ಕೊಟ್ಟಿರೋ ಗಿವನ್ ಡಾಟಾ ಸೆಟ್ ಅಲ್ಲಿ ಅಂತ ನೋಡೋದಾದ್ರೆ ಫಸ್ಟ್ 80 ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ ಅಂತ ನೋಡಿ. ಸೊ 1, 2 ಟೈಮ್ಸ್ 80 ಸಿಕ್ತು ನಮಗೆ. ಸೊ ಅವಾಗ ಫ್ರೀಕ್ವೆನ್ಸಿ ಏನಾಗುತ್ತೆ, 2 ಆಗತ್ತೆ 80ಗೆ. ನೆಕ್ಸ್ಟ್ 85 ಎಷ್ಟು ಸಲ ಇದೆ, 1, 2, 3 ಟೈಮ್ಸ್ ಇದೆ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಏನಾಗುತ್ತೆ, 3 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 90 ಅಂತ ತಗೊಂಡ್ರೆ ಇದು ಕೂಡ 1, 2, 3 ಟೈಮ್ಸ್ ಇದೆ. ಸೊ 90ಗೆ ಫ್ರೀಕ್ವೆನ್ಸಿ ಏನಾಗುತ್ತೆ ಅವಾಗ ಅಗೈನ್ 3 ಆಗತ್ತೆ. ನೆಕ್ಸ್ಟ್ 95 ನೋಡೋದಾದ್ರೆ ಇದು ಜಸ್ಟ್ ಒನ್ಸ್ ಇದೆ, ಸೊ ಫ್ರೀಕ್ವೆನ್ಸಿ 1. ಅದೇ ರೀತಿ 100 ಕೂಡ 1 ಟೈಮ್ ಇದೆ, ಇದು ಕೂಡ ಫ್ರೀಕ್ವೆನ್ಸಿ ಬಂದು 1 ಆಗತ್ತೆ. ಅಂತ ಹೇಳಿದ್ರೆ ನಮ್ಗೆ ಒಂದು ಡಾಟಾ ಸೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಇಂಡಿವಿಜುವಲ್ ವ್ಯಾಲ್ಯೂಸ್ ಎಷ್ಟು ಸಲ ಆಕಾರ ಆಗ್ತಿದೆ, ರಿಪೀಟ್ ಆಗ್ತಿದೆ ಅಂತ ಹೇಳ್ತೀವಲ್ಲ, ಅದು ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ತಗೋತೀವಿ. ಸೊ ಫ್ರೀಕ್ವೆನ್ಸಿ ಹೇಗ್ ಬರ್ಕೊಳ್ಳೋದು, ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ರೇಂಜ್ ಅಂತ ಬರುತ್ತೆ. ರೇಂಜ್ ಅಂತ ಹೇಳಿದ್ರೆ ವ್ಯಾಪ್ತಿ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ. ರೇಂಜ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಅಂಡ್ ದ ಲೋಯೆಸ್ಟ್ ವ್ಯಾಲ್ಯೂ ಇನ್ ದ ಡಾಟಾ ಸೆಟ್. ಅಂದ್ರೆ ಒಂದು ಡಾಟಾ ಸೆಟ್ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಅದು ಮತ್ತೆ ಹೈಯೆಸ್ಟ್ ವ್ಯಾಲ್ಯೂ ಬಿಟ್ವೀನ್ ಅದೆರಡು ನಡುವಿನ ವ್ಯತ್ಯಾಸ ಅಂದ್ರೆ ಸಬ್ಟ್ರಾಕ್ಟ್ ಮಾಡಿದಾಗ ಏನ್ ವ್ಯಾಲ್ಯೂ ಸಿಗತ್ತೆ ಅದನ್ನ ನಾವು ರೇಂಜ್ ಅಂತ ಹೇಳಿ ತಗೋತೀವಿ. ಫಾರ್ ಎಕ್ಸಾಂಪಲ್, the scores obtained by students in a quiz are 12, 18, 14, 19 and 20. What is the range of the scores ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಗಿವನ್ ಡಾಟಾ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. ಗಿವನ್ ಏನಿದೆ 12, 18, 14, 19, 20. ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ. ಅದೇ ರೀತಿ ಏನ್ ಕೊಟ್ಟಿದ್ದಾರೆ ಡಾಟಾ ಹಾಗೆ ಬರ್ಕೊಂಡು ನಿಮ್ಗೆ ಲೋಯೆಸ್ಟ್ ಮತ್ತೆ ಹೈಯೆಸ್ಟ್ ಕನ್ಫ್ಯೂಸ್ ಆಗ್ಬೋದು, ಅಥವಾ ನೀವು ಬೇರೆ ಬೇರೆ ನಂಬರ್ಸ್ ನ ತಗೊಂಡು ಸಬ್ಟ್ರಾಕ್ಟ್ ಮಾಡ್ಬೋದು. ಅದ್ರ ಬದಲು ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಗಿವನ್ ಡಾಟಾನ. ಅವಾಗ ನಿಮ್ಗೆ ಲೋಯೆಸ್ಟ್ ವ್ಯಾಲ್ಯೂ ಯಾವುದು, ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆನ್ಸರ್ ಕೂಡ ನಿಮ್ಗೆ ಕರೆಕ್ಟ್ ಆಗಿ ಸಿಗತ್ತೆ. ಸೊ ನಾವು ಕೊಟ್ಟಿರೋ ಡಾಟಾನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ ಏನ್ ಸಿಗತ್ತೆ, ಫಸ್ಟ್ ಸ್ಮಾಲ್ ಒನ್ ಯಾವ್ದಿದೆ, 12, 14, 18, 19, 20. ಸೊ ಇವಾಗ ನಮ್ಗೆ ಲೋಯೆಸ್ಟ್ ವ್ಯಾಲ್ಯೂ ಯಾವುದು, ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಫೈಂಡ್ ಔಟ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ರೇಂಜ್ಗೆ ಫಾರ್ಮುಲಾ ಏನ್ ಕೊಟ್ಟಿದ್ದಾರೆ, ಡೆಫಿನಿಷನ್ ಅಲ್ಲಿ ರೇಂಜ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ವ್ಯಾಲ್ಯೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು ಗಿವನ್ ಡಾಟಾ ಸೆಟ್. ಸೊ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಇಲ್ಲಿ, ಹೈಯೆಸ್ಟ್ ವ್ಯಾಲ್ಯೂ ನೋಡೋದಾದ್ರೆ ಒಂದು 20, ಲೋಯೆಸ್ಟ್ ವ್ಯಾಲ್ಯೂ 12. ಸೊ ರೇಂಜ್ ಈಕ್ವಲ್ಸ್ 20 ಮೈನಸ್ 12 ಮಾಡಿದಾಗ ರೇಂಜ್ ಏನ್ ಸಿಗತ್ತೆ ನಿಮಗೆ, 8 ಸಿಗತ್ತೆ. ಸೊ ಗಿವನ್ ಡಾಟಾ ಸೆಟ್ ರೇಂಜ್ ಎಷ್ಟು ಅಂತ ಹೇಳಿದ್ರೆ 20 ಮೈನಸ್ 12 ಮಾಡಿದಾಗ 8 ಸಿಗತ್ತೆ. ಸೊ ರೇಂಜ್ ಇಸ್ ಈಕ್ವಲ್ ಟು 8 ಆಗತ್ತೆ. ನೆಕ್ಸ್ಟ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ನೋಡ್ತೀವಿ. ಸೆಂಟ್ರಲ್ ಟೆಂಡೆನ್ಸಿ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ ಫಿಸಿಕ್ಸ್ ಅಲ್ಲಿ ಇವಾಗ ನೀವು ಸೆಂಟರ್ ಆಫ್ ಮಾಸ್ ಅಂತ ಹೇಳಿ
ತಗೋತೀರಾ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ನೀವು ಕನ್ಸಿಡರ್ ಮಾಡಿದ್ರೆ ಆ ಹೋಲ್ ಆಬ್ಜೆಕ್ಟ್ ಮಾಸ್ ಒಂದು ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಅದನ್ನ ನೀವು ಸೆಂಟರ್ ಆಫ್ ಮಾಸ್ ಅಂತ ಹೇಳಿ ತಗೋತೀರಾ. ಹಾಗಿದ್ರೆ ಇಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಯಾವ್ದಾದ್ರು ಒಂದು ಡಾಟಾ ಸೆಟ್ ಕೊಟ್ಟಿದ್ದಾರೆ, ನಿಮಗೆ ಡಾಟಾ ಇದೆ ಅಂತ ಹೇಳಿದ್ರೆ ಆ ಹೋಲ್ ಡಾಟಾ ರಿಸಲ್ಟ್ ಎಲ್ಲಿ ಕಾನ್ಸಂಟ್ರೇಟ್ ಆಗ್ತಿದೆ, ಎಲ್ಲಿ ರಿಸಲ್ಟ್ ಸಿಗ್ತಿದೆ ನಮಗೆ ಅಂತ ಏನ್ ನೋಡ್ತೀವಿ, ಅದನ್ನ ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಲಿ 3 ಇದೆ. ಸೊ 3 ಮೆಷರ್ಸ್ ನ ಯೂಸ್ ಮಾಡಿ ನಾವು ರಿಸಲ್ಟ್ ನ ಫೈಂಡ್ ಔಟ್ ಮಾಡ್ತೀವಿ. ಅದ್ ಯಾವ್ಯಾವ್ದು ಅಂತ ಹೇಳಿದ್ರೆ, ಒಂದು ಮೀನ್, ಕನ್ನಡದಲ್ಲಿ ಮೀನ್ಗೆ ಸರಾಸರಿ ಅಂತ ಹೇಳಿ ಕರಿತೀವಿ. ಮೀಡಿಯನ್, ಮಧ್ಯಾಂಕ, ಥರ್ಡ್ ಒನ್ ಮೋಡ್. ಮೋಡ್ ಅಂತ ಹೇಳಿದ್ರೆ ಬಹುಲಕ ಅಂತ ಹೇಳಿ ಕರಿತೀವಿ. ಸೊ ಮೀನ್, ಮೀಡಿಯನ್, ಮೋಡ್ಗೆ ನಾವ್ ಇವಾಗ ಫಸ್ಟ್ ಅನ್ಗ್ರೂಪ್ ಡಾಟಾ ಮತ್ತೆ ಗ್ರೂಪ್ ಡಾಟಾ ಅಂತ ಹೇಳಿ ಹೇಳಿದೆ. ಸ್ಟಾರ್ಟಿಂಗ್ ಡಾಟಾದಲ್ಲಿ 2 ಟೈಪ್ಸ್ ಬರುತ್ತೆ ಅಂತ. ಸೊ ಫಸ್ಟ್ ಅನ್ಗ್ರೂಪ್ ಡಾಟಾದಲ್ಲಿ ಮೀನ್, ಮೀಡಿಯನ್, ಮೋಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದ್ರೆ, ಫಸ್ಟ್ ಮೀನ್ ತಗೊಳ್ಳೋಣ. ಸೊ ಮೀನ್ಗೆ ಫಾರ್ಮುಲಾ, ಮೀನ್ ಅಂತ ಹೇಳಿದ್ರೆ ಅವರೇಜ್ ಅಂತಾನು ಕೂಡ ತಗೋತೀವಿ, ಅಂದ್ರೆ ಸರಾಸರಿ ಅಂತ ಹೇಳಿ. ಸೊ ಇದಕ್ಕೆ ಫಾರ್ಮುಲಾ ಬಂದು ಸಮ್ ಆಫ್ all the observations divided by number of observations. So this is the formula for the mean in ungroup data. Ungroup data ಕೊಟ್ಟಾಗ mean find out ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ಫಾರ್ಮುಲಾ ಏನಾಗಿರುತ್ತೆ, ಮೀನ್ ಈಕ್ವಲ್ಸ್ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅಬ್ಸರ್ವೇಷನ್ಸ್ ನ ವ್ಯಾಲ್ಯೂಸ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಅಂದ್ರೆ ಒಂದು ಡಾಟಾ ಸೆಟ್ ಕೊಟ್ರೆ ಇಂಡಿವಿಜುವಲ್ ವ್ಯಾಲ್ಯೂಸ್ ಇರುತ್ತಲ್ವಾ, ಅದನ್ನ ನಾವು ಅಬ್ಸರ್ವೇಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಮೀನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಫಸ್ಟ್ ಎಕ್ಸಾಂಪಲ್ ನೋಡೋಣ. The marks obtained by 5 students in a test are 45, 50, 40, 55, 60. What is the average score ಅಂತ ಹೇಳಿ ಕೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ಅವರು ಮೀನ್ ಅಂತ ಕೇಳಿಲ್ಲ, ಅವರೇಜ್ ಸ್ಕೋರ್ ಅಂತ ಕೇಳಿದ್ದಾರೆ. ಅವರೇಜ್ ಇಸ್ ನಥಿಂಗ್ ಬಟ್ ಮೀನ್ ಅಂತ ಹೇಳಿದ್ರೆ ಸರಾಸರಿ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕು. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಡಾಟಾ ಬರ್ಕೊಳ್ಳಿ. ಗಿವನ್ 45, 50, 40, 55 and 60. So this is the given data. Next, mean ಗೆ ಫಾರ್ಮುಲಾ ಏನು? Mean equals sum of all the observations divided by number of observations. So number of observations ಎಷ್ಟಿದೆ ಅವರೇ ಕೊಟ್ಬಿಟ್ಟಿದ್ದಾರೆ, ಮಾರ್ಕ್ಸ್ obtained by 5 ಸ್ಟೂಡೆಂಟ್ಸ್ ಅಂತ ಹೇಳಿ. ಸೊ 5 ಅಂತ ಅಲ್ಲೇ ಈಸಿಯಾಗಿ ಗೊತ್ತಾಗುತ್ತೆ. ನಂಬರ್ ಆಫ್ ಅಬ್ಸರ್ವೇಷನ್ಸ್. ದೆನ್ ಮೀನ್ ಈಕ್ವಲ್ಸ್ ಏನ್ ಬರುತ್ತೆ, ಮೀನ್ಗೆ 45 ಪ್ಲಸ್ 50 ಪ್ಲಸ್ 40 ಪ್ಲಸ್ 55 ಪ್ಲಸ್ 60. ನಂಬರ್ ಆಫ್ ಅಬ್ಸರ್ವೇಷನ್ಸ್ ಏನಿದೆ 5 ಇದೆ. ಸೊ ಎಲ್ಲಾನು ಆಡ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ಇದು 45 ಪ್ಲಸ್ 50 ಮಾಡಿದ್ರೆ 95, 95 ಪ್ಲಸ್ 40 135, 185, 190, 190 ಪ್ಲಸ್ 60 250 ಬರುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ, 5 ಇದೆ. ಸೊ 5 1s, ನೆಕ್ಸ್ಟ್ 5 5s 25, 0 ಇದೆ, 0 ಹಂಗೆ ಬರ್ಕೋತೀರಾ. ಸೊ ನೆಕ್ಸ್ಟ್ ಮೀನ್ ವ್ಯಾಲ್ಯೂ ಏನ್ ಸಿಗುತ್ತೆ ಅವಾಗ ನಮಗೆ 50. ಸೊ ಮೀನ್ ಸ್ಕೋರ್ ಎಷ್ಟಾಯ್ತು ಅವಾಗ, therefore the average score is 50 ಅಂತ ಹೇಳಿದ್ರೆ
ಕೊಟ್ಟಿರೋಂತಹ ಗಿವನ್ ಡಾಟಾ ಸೆಟ್ ಅಲ್ಲಿ ನಾವು ಮೀನ್ ನ ಫೈಂಡ್ ಔಟ್ ಮಾಡಿದಾಗ ದಟ್ ಈಸ್ ನಥಿಂಗ್ ಬಟ್ ಅವರೇಜ್ ಸ್ಕೋರ್ ಆಫ್ ದಿ ಸ್ಟೂಡೆಂಟ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಮೀಡಿಯನ್. Median is the middle value of a data set when the numbers are arranged in ascending or descending order. ಅಂತ ಹೇಳಿದ್ರೆ ಒಂದು ಡಾಟಾ ಸೆಟ್ ಕೊಟ್ಟಾಗ ನಾವು ಅದನ್ನ ಫಸ್ಟ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಆರ್ಗನೈಸ್ ಮಾಡ್ಬೇಕಿರುತ್ತೆ. ಅಲ್ಲಿ 2 ಬುಲೆಟಿನ್ಸ್ ಕೊಟ್ಟಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡಿ. ಇಫ್ ದ ನಂಬರ್ ಆಫ್ ವ್ಯಾಲ್ಯೂಸ್ ಎನ್ ಇಸ್ ಆಡ್, ದ ಮೀಡಿಯನ್ ಇಸ್ ದ ಮಿಡಲ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಕೊಟ್ಟಿರೋ ಡಾಟಾ ಸೆಟ್ ಅಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಏನಾದ್ರೂ ಆಡ್ ಆಗಿದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಮಿಡಲ್ ಅಲ್ಲಿ ಒಂದು ಸಿಂಗಲ್ ವ್ಯಾಲ್ಯೂ ಸಿಗತ್ತೆ. In case if n is even, the median is the average of the two middle values ಅಂತ ಹೇಳಿದ್ರೆ, n ಆಡ್ ಆಗಿದ್ದಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಒಂದು ಸಿಂಗಲ್ ವ್ಯಾಲ್ಯೂ ಸಿಗತ್ತೆ ಮಿಡಲ್ ಅಲ್ಲಿ. ಬಟ್ ಈವನ್ ಆಗಿದ್ದಾಗ ಎಕ್ಸಾಕ್ಟ್ ಆಗಿ ಮಿಡಲ್ ಅಲ್ಲಿ ಒಂದು ಸಿಂಗಲ್ ವ್ಯಾಲ್ಯೂ ಸಿಗಲ್ಲ, 2 ವ್ಯಾಲ್ಯೂಸ್. ಅವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಿಡಲ್ ಅಲ್ಲಿ ಯಾವ್ದು 2 ವ್ಯಾಲ್ಯೂಸ್ ಇರುತ್ತೆ ಅದೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಏನ್ ಸಿಗತ್ತೆ, ಮೀಡಿಯನ್ ಸಿಗತ್ತೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಫಸ್ಟ್ ಎಕ್ಸಾಂಪಲ್ 1 ಅಲ್ಲಿ number of pets in 7 houses are 1, 3, 2, 2, 4, 3, 2. Calculate median for the given data ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಏನಿದೆ 7 ಹೌಸಸ್ ಅಂತ ಅವರೇ ಕೊಟ್ಟಿದ್ದಾರೆ. 7 ಇಸ್ ಆಡ್ ನಂಬರ್ ಆಗಿದ್ರೆ ಏನ್ ಮಾಡ್ಬೇಕು, ಫಸ್ಟ್ ನಾವು ಗಿವನ್ ಡಾಟಾನ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಆರ್ಗನೈಸ್ ಮಾಡ್ಬೇಕು. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಗಿವನ್ 1, 3, 2, 2, 4, 3, 2. ಸೊ ನೆಕ್ಸ್ಟ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ ಏನ್ ಸಿಗತ್ತೆ ನಿಮಗೆ, ಇನ್ನೊಂದು ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕಿದ್ರೆ ಇವಾಗ 2 ಅಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ 3 ಟೈಮ್ಸ್ ರಿಪೀಟ್ ಆಗಿದೆಯಲ್ಲ, ನಾನು ಮೊನ್ನೆ ಬರ್ಕೋತೀನಿ ಅಂತ ಹೇಳಿದ್ರೆ ಹಂಗಾಗಲ್ಲ. ಸೊ ಎಷ್ಟೇ ಟೈಮ್ಸ್ ರಿಪೀಟ್ ಆದ್ರೂ ಕೂಡ ಏನ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಕೂಡ ನೀವು ಬರ್ಕೋಬೇಕಾಗತ್ತೆ. ಸೊ 1, 2, 2 ಅಗೇನ್ 2 3 ಟೈಮ್ಸ್ ಇದೆ, ಮತ್ತೆ 2 ಬರ್ಕೋತೀರಾ, 3 2 ಟೈಮ್ಸ್ ಇದೆ, 3 ಲಾಸ್ಟ್ ಅಲ್ಲಿ 4. ಸೊ 7 ವ್ಯಾಲ್ಯೂಸ್ ಸಿಕ್ತಾ. ಸೊ ಮಿಡಲ್ ಅಲ್ಲಿ ವ್ಯಾಲ್ಯೂ ಯಾವ್ದಿದೆ ಇವಾಗ, 1, 2, 2. ಸೊ 4th ವ್ಯಾಲ್ಯೂ ಏನಿದೆ ಅದನ್ನ ನಾವು ಮಿಡಲ್ ಆಗಿ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇರೋದ್ರಿಂದ 2 ಇಸ್ ದ ಮೀಡಿಯನ್ ಆಫ್ ದಿ ಗಿವನ್ ಡಾಟಾ ಸೆಟ್ ಆಗತ್ತೆ. ಆಯ್ತಾ. ಸೊ ಇದನ್ನ ನಿಮಗೆ ಎಷ್ಟೇ ಟರ್ಮ್ ಎಕ್ಸಾಕ್ಟ್ ಆಗಿ ಮಿಡಲ್ ವ್ಯಾಲ್ಯೂ ಅಂತನಾದ್ರೂ ತಗೋಬಹುದು. ಇದಕ್ಕೆ ಒಂದು ಫಾರ್ಮುಲಾ ಇದೆ, n+1/2 ಟರ್ಮ್ ಅಂತ ಹೇಳಿ. ಅಂದ್ರೆ ದ ಪ್ಲೇಸ್ ಆಫ್ ದ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಮಾತ್ರ ಅದು ವ್ಯಾಲ್ಯೂ ಎಕ್ಸಾಕ್ಟ್ ಆಗಿ ಅದು ಮೀಡಿಯನ್ ಆಗಿರಲ್ಲ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ n+1/2 ಟರ್ಮ್ ಅಂತ ಹೇಳಿ ತಗೊಂಡ್ರೆ, ಈಗ ಗಿವನ್ ಅಲ್ಲಿ n = 7 ಆಗಿದೆ. ಸೊ ಫಾರ್ಮುಲಾ ಏನಾಗುತ್ತೆ, 7 + 1/2 ಮಾಡಿದ್ರೆ ಈಕ್ವಲ್ಸ್ 8/2. ಸೊ 8/2 ಮಾಡಿದ್ರೆ 2 1s 2 4s ಇಸ್ ಈಕ್ವಲ್ ಟು 4th ಟರ್ಮ್ ಆಗತ್ತೆ. ಸೊ 4th ಟರ್ಮ್ 2ನೇ ಬರುತ್ತಲ್ವಾ, ಏನ್ ಬಾಕ್ಸ್ ಹಾಕಿದೀನಿ ಬ್ಲೂ ಕಲರ್ ಅಲ್ಲಿ ಅದೇ ವ್ಯಾಲ್ಯೂ ಬರುತ್ತೆ. ಸೊ ಪೊಸಿಷನ್ ಆಫ್ ದಿ ಮೀಡಿಯನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಲಿಕ್ಕೆ n+1/2 ಟರ್ಮ್ ಅಂತ ಹೇಳಿ ಫಾರ್ಮುಲಾ ಹಾಕೊಂಡ್ ಮಾಡ್ತೀರಾ. ಅದೇ ಮೀಡಿಯನ್ ಆಗಿರಲ್ಲ, ಜಸ್ಟ್ ಆ ಪ್ಲೇಸ್ ನ ಮಾತ್ರ ಇಂಡಿಕೇಟ್ ಮಾಡುತ್ತೆ. ಬೆಟರ್ ನೀವು ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡು ಎಕ್ಸಾಕ್ಟ್ ಮಿಡಲ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅದನ್ನ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ದ ಮೀಡಿಯನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. Number of eggs collected from 6 hens in a week are 6, 5, 7, 4, 8, 6. Calculate the median for the given data. ಅಲ್ಲಿ 6 hens ಅಂತ ಕೊಟ್ಟಿದ್ದಾರೆ, ಅಂದ್ರೆ ನಂಬರ್ ಆಫ್ ವ್ಯಾಲ್ಯೂಸ್ ಈವನ್ ಆಯ್ತು ಇವಾಗ. ಸೊ ಫಸ್ಟ್ ಗಿವನ್ ಬರ್ಕೋತೀರಾ. ಗಿವನ್ ಅಲ್ಲಿ ಏನಿದೆ, 6, 5, 7, 4, 8, 6. ಸೊ 6 ವ್ಯಾಲ್ಯೂಸ್ ಆಯ್ತಾ ನಿಮಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಮೀಡಿಯನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಬರ್ಕೋಬೇಕು. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ ಫಸ್ಟ್ ಸ್ಮಾಲ್ ಒನ್ ಯಾವ್ದಿದೆ, 4, 5, 6 2 ಟೈಮ್ಸ್ ರಿಪೀಟ್ ಆಗಿದೆ, 2 ಟೈಮ್ಸ್ ಕೂಡ ಬರ್ಕೋಬೇಕಾಗತ್ತೆ. 6 6 ಇವನ್ ಇತ್ತು ಅಂತ ಹೇಳಿದ್ರೆ ಮೀಡಿಯನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಅನ್ಗ್ರೂಪ್ ಡಾಟಾದಲ್ಲಿ
ಫಸ್ಟ್ ಮಿಡಲ್ ಅಲ್ಲಿ ಯಾವ್ದು ಟೂ ವ್ಯಾಲ್ಯೂಸ್ ಇರುತ್ತೆ ಅದೆರಡರದ್ದು ಆವರೇಜ್ ತಗೋಬೇಕು ಅಂತ ಹೇಳಿದ್ರೆ ಮಿಡಲ್ ಅಲ್ಲಿ ಯಾವ್ದು ಟೂ ವ್ಯಾಲ್ಯೂಸ್ ಸಿಗುತ್ತೆ ನಿಮಗೆ ಅದೆರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಮೀಡಿಯನ್ ಸಿಗತ್ತೆ. ಸೊ ಇಲ್ಲಿ ಮಿಡಲ್ ಅಲ್ಲಿ ಯಾವ್ದು ಟೂ ವ್ಯಾಲ್ಯೂಸ್ ಇದೆ ಅಂತ ನೋಡೋದಾದ್ರೆ ಸೊ 4 5 6 6 7 8 ಮಿಡಲ್ ಅಲ್ಲಿ ಬರೋಂತ ಟೂ ವ್ಯಾಲ್ಯೂಸ್ ಯಾವ್ದು 6, 6. ಸೊ ನೀವು ಡೈರೆಕ್ಟ್ ಆಗಿ 6 ಅಂತ ಬರಿಬಹುದು. ಎರಡು ಸೇಮ್ ನಂಬರ್ ಇರೋದ್ರಿಂದ ಆವರೇಜ್ ಕೂಡ 6 ಆಗೇ ಇರುತ್ತೆ. ಇಲ್ಲ ಫಾರ್ಮುಲಾ ಹಾಕಿ ಬರಿತೀವಿ ಅಂತ ಹೇಳಿದ್ರೆ ಹಾಗೂ ಮಾಡ್ಬೋದು. ಸೊ ಮೀಡಿಯನ್ ಏನಾಗುತ್ತೆ ಅವಾಗ equals 6 plus 6 by 2 that is equals 12 by 2. Median equals 2 ones are 2 6 ಬರುತ್ತೆ. ಸೊ ಫಸ್ಟ್ ಪ್ರೀವಿಯಸ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ವಿ ಮೀಡಿಯನ್ ಏನಾಗಿತ್ತು 2 ಆಗಿತ್ತು. ನೆಕ್ಸ್ಟ್ ಇದು 2 ಯಾವಾಗ n ಆಡ್ ನಂಬರ್ ಇದ್ದಾಗ n+1/2 ಟರ್ಮ್ ನ ಫೈಂಡ್ ಔಟ್ ಮಾಡ್ತೀವಿ. ಇದು ಜಸ್ಟ್ ಪೊಸಿಷನ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಈವನ್ ಆಗಿತ್ತು ಅಂತ ಹೇಳಿದ್ರೆ ಮಿಡಲ್ ಅಲ್ಲಿ ಯಾವ್ದು ಟೂ ವ್ಯಾಲ್ಯೂಸ್ ಬರುತ್ತೆ ಅದ್ರದ್ದು ಆವರೇಜ್ ತಗೊಂಡ್ರೆ ನಮಗೆ ಮೀಡಿಯನ್ ಸಿಗತ್ತೆ. ನೆಕ್ಸ್ಟ್ ಮೋಡ್ ಅಂತ ಹೇಳಿದ್ರೆ ಬಹುಲಕ ಅಂತ ಹೇಳಿ ಹೇಳ್ತಾರೆ ಕನ್ನಡದಲ್ಲಿ ಅಂತ ಹೇಳಿದ್ದೀನಿ. ದ ಮೋಡ್ ಇಸ್ ದ ವ್ಯಾಲ್ಯೂ ದಟ್ ಅಕರ್ಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಇನ್ ಅ ಗಿವನ್ ಸೆಟ್ ಆಫ್ ಡಾಟಾ ಅಂತ ಹೇಳಿದ್ರೆ ಒಂದು ಡಾಟಾ ಸೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಪದೇ ಪದೇ ಯಾವ್ದು ರಿಪೀಟ್ ಆಗ್ತಿದೆ ಅದನ್ನ ನಾವು ಮೋಡ್ ಅಂತ ಹೇಳಿ ಕರಿತೀವಿ. ಫ್ರೀಕ್ವೆನ್ಸಿ ಮತ್ತೆ ಮೋಡ್ಗೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎಷ್ಟು ಸಲ ರಿಪೀಟ್ ಆಗ್ತಿದೆ ಅಂತ ಹೇಳಿ ಏನ್ ಕನ್ಸಿಡರ್ ಮಾಡ್ತೀವಿ ಅದು ಫ್ರೀಕ್ವೆನ್ಸಿ ಆಗತ್ತೆ. ಸೊ ಪದೇ ಪದೇ ಯಾವ್ದು ರಿಪೀಟ್ ಆಗ್ತಿದೆ ಆ ನಂಬರ್ನೇ ನಾವು ಮೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಗಿವನ್ ಡಾಟಾದಲ್ಲಿ ಫಸ್ಟ್ ಒನ್ 3 5 6 5 8 9 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪದೇ ಪದೇ ಮೋಸ್ಟ್ ಫ್ರೀಕ್ವೆಂಟ್ಲಿ ರಿಪೀಟೆಡ್ ಆಗ್ತಿರೋದು ಯಾವ್ದು ಅಲ್ಲಿ ವ್ಯಾಲ್ಯೂ ಅಂತ ನೋಡೋದಾದ್ರೆ 5 ಏನದು 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಇಲ್ಲೂ ಇದೆ ಇಲ್ಲೂ ಇದೆ. ಮೋಡ್ ಏನಾಗುತ್ತೆ ಅವಾಗ ಮೋಡ್ ಈಕ್ವಲ್ಸ್ 5 ಆಗತ್ತೆ ಬಿಕಾಸ್ 5 ರಿಪೀಟ್ಸ್ 2 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಗಿವನ್ ಡಾಟಾದಲ್ಲಿ ಏನ್ ಕೊಟ್ಟಿದ್ದಾರೆ 2 4 4 6 6 7 ಕೊಟ್ಟಿದ್ದಾರೆ. ಪ್ರೀವಿಯಸ್ ಅಲ್ಲಿ ಏನಿತ್ತು ಬರೀ 5 ಮಾತ್ರ 2 ಟೈಮ್ಸ್ ರಿಪೀಟ್ ಆಯ್ತು. ಆದ್ರೆ ಈ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ ನೀವು 4 ಅನ್ನೋದು 2 ಟೈಮ್ಸ್ ರಿಪೀಟ್ ಆಗ್ತಿದೆ 6 ಅನ್ನೋದು ಕೂಡ 2 ಟೈಮ್ಸ್ ರಿಪೀಟ್ ಆಗ್ತಿದೆ. ಅವಾಗ ಮೋಡ್ ಅಂತ ಯಾವ್ದನ್ನ ಕನ್ಸಿಡರ್ ಮಾಡೋದು ಮೋಡ್ಗೆ ಯಾವ್ದು ಆನ್ಸರ್ ಬರೆಯೋದು ಅಂತ ನೋಡಿದ್ರೆ 4 and 6 ಬೋತ್ ಆರ್ ದ ಮೋಡ್ಸ್ ಆಗಿರುತ್ತೆ. ಸೊ ಮೋಡ್ ಏನಾಗಿರುತ್ತೆ ಅವಾಗ ಇಲ್ಲಿ 4 ಕೂಡ ರಿಪೀಟ್ ಆಗಿದೆ 6 ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಮೋಡ್ ಈಕ್ವಲ್ಸ್ 4, 6 ಆಗತ್ತೆ. ಸೊ ಫಸ್ಟ್ ಒನ್ ಅಲ್ಲಿ ಮೋಡ್ ಅನ್ನೋದು ಏನಾಗಿತ್ತು ಸಿಂಗಲ್ ವ್ಯಾಲ್ಯೂ ಸಿಕ್ತು. ಸೊ ಇದನ್ನ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಯೂನಿ ಮೋಡಲ್ ಅಂತ ಹೇಳಿದ್ರೆ ಒಂದೇ ಒಂದು ಮೋಡ್ ಇದೆ ಅಂತ ಹೇಳಿ. ಬಟ್ ನಮಗೆ ಇಲ್ಲಿ 2 ಮೋಡ್ ಸಿಕ್ತಿದೆ ಅಂತ ಹೇಳಿದ್ರೆ ವ್ಯಾಲ್ಯೂಸ್ ಅಲ್ಲಿ ಮೋಡ್ ವ್ಯಾಲ್ಯೂಸ್ 2 ಸಿಕ್ತಿದೆ ಅಂತ ಹೇಳಿದ್ರೆ ಇದನ್ನ ನಾವು ಬೈ ಮೋಡಲ್ ಡಾಟಾ ಸೆಟ್ ಅಂತ ಹೇಳಿ ಕರಿತೀವಿ. ಇನ್ ಕೇಸ್ 2 ವ್ಯಾಲ್ಯೂಸ್ ಗಿಂತ ಇನ್ನ ತುಂಬಾ ವ್ಯಾಲ್ಯೂಸ್ ರಿಪೀಟೆಡ್ ಆಗ್ತಿದೆ ಅಂತ ಹೇಳಿದ್ರೆ ಆ ಡಾಟಾ ಸೆಟ್ ಅನ್ನ ನಾವು ಮಲ್ಟಿ ಮೋಡಲ್ ಡಾಟಾ ಸೆಟ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಮೋಡ್ ಬಗ್ಗೆ. ನೆಕ್ಸ್ಟ್ ಇದುವರೆಗೂ ಮೀನ್ ಮೀಡಿಯನ್ ಮೋಡ್ ಮತ್ತೆ ರೇಂಜ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಎಕ್ಸಾಂಪಲ್ಸ್ ನ ನೋಡಿದ್ರಿ. ಸೊ ಇವಾಗ ಒಂದ್ ಕ್ವಶನ್ ಕೊಟ್ಟು ಇದ್ರೆಲ್ಲ ಎಲ್ಲಾನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ದ ಏಜಸ್ ಆಫ್ 6 ಫ್ಯಾಮಿಲಿ ಮೆಂಬರ್ಸ್ ಆರ್ 45 38 45 50 38 42. ಫೈಂಡ್ ದ ಮೀನ್ ಮೀಡಿಯನ್ ಮೋಡ್ ಅಂಡ್ ರೇಂಜ್ ಆಫ್ ದೇರ್ ಏಜಸ್ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಮೀನ್ ಅನ್ಗ್ರೂಪ್ ಡಾಟಾ ಕೊಟ್ಟಾಗ ಮೀನ್ಗೆ ಫಾರ್ಮುಲಾ ಮರಿಬಾರ್ದು. ಫಸ್ಟ್ ಏನ್ ಮಾಡ್ಬೇಕು ಗಿವನ್ ಬರ್ಕೋತೀರಾ. ಗಿವನ್ ಅಲ್ಲಿ ಏಜ್ ಎಷ್ಟಿದೆ 45 38 45 50 38 and 42. ಸೊ ಮೀನ್ಗೆ ಫಾರ್ಮುಲಾ ಏನು ಮೀನ್ ಈಕ್ವಲ್ಸ್ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಅಬ್ಸರ್ವೇಷನ್ಸ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂಸ್ ಅಂತ ಹೇಳಿ divided by number of values. ಸೊ ಮೀನ್ ಏನಾಗುತ್ತೆ ಅವಾಗ ಫಸ್ಟ್ ಕೊಟ್ಟಿರೋದನ್ನೆಲ್ಲ ಆಡ್ ಮಾಡ್ತೀರಾ. 45 plus 38 plus 45
ಪ್ಲಸ್ 50 ಪ್ಲಸ್ 38 ಪ್ಲಸ್ 42 ಆಡ್ ಮಾಡಿದಾಗ ಏನ್ ಆನ್ಸರ್ ಸಿಗತ್ತೆ ನಿಮಗೆ? ಎಲ್ಲದನ್ನು ಆಡ್ ಮಾಡಿದ್ರೆ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ 6 ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 6 ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದ್ರೆ ನಮಗೆ ನಂಬರ್ ಆಫ್ ವ್ಯಾಲ್ಯೂಸ್ ಏನಾಗುತ್ತೆ? 6 ಆಗುತ್ತೆ. ಸೊ ಮೀನ್ ಈಕ್ವಲ್ಸ್ ಆಡ್ ಮಾಡಿದ್ರೆ ಎಲ್ಲಾ ವ್ಯಾಲ್ಯೂಸ್ ಏನ್ ಸಿಗುತ್ತೆ ನಮ್ಗೆ ಆನ್ಸರು? 45 ಪ್ಲಸ್ 45 45 2 ಟೈಮ್ಸ್ ಇದೆಯಾ? 90 90 ಪ್ಲಸ್ 50 140 ಆಯ್ತು. 140 ಪ್ಲಸ್ 42 182 182 ಪ್ಲಸ್ 38 ಮಾಡಿದ್ರೆ 182 ಪ್ಲಸ್ 38 220 230 ಆಗತ್ತೆ. ಅಗೇನ್ 230 ಪ್ಲಸ್ 220 ಪ್ಲಸ್ 38 ಇದೆ. ಎಲ್ಲ ಮಾಡಿದ್ರೆ ಫಸ್ಟ್ ನಮ್ಗೆ ಏನ್ ಸಿಗತ್ತೆ? 258 ಆನ್ಸರ್ ಸಿಗತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ 258 ಡಿವೈಡೆಡ್ ಬೈ 60. ಸೊ 6 ಅಲ್ಲಿ ಹೋಗುತ್ತಾ ಇವಾಗ? 6 1s 6 4s 24 1 ರಿಮೈನಿಂಗ್ ಇದೆ 18 ಆಗುತ್ತೆ. 6 3s 18. ಸೊ ಮೀನ್ ಈಕ್ವಲ್ಸ್ 43 ಸಿಕ್ತು ನಮಗೆ. ಸೊ ಮೀನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಮೀಡಿಯನ್. ಮೀಡಿಯನ್ಗೆ ಫಸ್ಟ್ ಏನ್ ಮಾಡ್ಬೇಕು ನಾವು? ಗಿವನ್ ಡಾಟಾನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕು. ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ ಫಸ್ಟ್ ಯಾವ್ದು ಬರುತ್ತೆ? 38 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 38 2 ಟೈಮ್ಸ್ ಇದೆ. 38 38 ಅಗೇನ್ 42 ಬರುತ್ತೆ. ನೆಕ್ಸ್ಟ್ 45 2 ಟೈಮ್ಸ್ ರಿಪೀಟ್ ಆಗಿದೆ. ಲಾಸ್ಟ್ ಅಲ್ಲಿ 50 ಬರುತ್ತೆ. ಕರೆಕ್ಟ್ ಇದೆಯಾ? ಓಕೆ. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು? ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಏನಾಗಿದೆ? 6 ಅನ್ನೋದು ಈವನ್ ಆಗಿದೆ. n ಈಕ್ವಲ್ಸ್ ಈವನ್ ಆದಾಗ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಮಿಡಲ್ ಅಲ್ಲಿ ಯಾವ್ದು 2 ವ್ಯಾಲ್ಯೂಸ್ ಇದೆ ಅದ್ರದ್ದು ಅವರೇಜ್ ನ ತಗೋಬೇಕು. ಸೊ ಮಿಡಲ್ ಅಲ್ಲಿ ಯಾವ್ದು ವ್ಯಾಲ್ಯೂಸ್ ಸಿಗುತ್ತೆ ನಮಗೆ? 42 ಮತ್ತೆ 55 ಎರಡು ಕೂಡ ಮಿಡಲ್ ಅಲ್ಲಿ ವ್ಯಾಲ್ಯೂಸ್ ಸಿಕ್ಕಿದೆ. ಸೊ ಮೀಡಿಯನ್ ಏನಾಗುತ್ತೆ ಅವಾಗ? 42 ಪ್ಲಸ್ 45 divided by 2. This equals 42 plus 45 ಎಷ್ಟಾಗತ್ತೆ? 87 ಆಗತ್ತೆ. ಸೊ 87 by 2 ಮಾಡಿದ್ರೆ 87 by 2 2 1s 2 4s ನೆಕ್ಸ್ಟ್ 2 3s 6 ಬರುತ್ತೆ. 0.5 ಆಗತ್ತೆ. ನೆಕ್ಸ್ಟ್ ಅಗೇನ್ 1 ಉಳ್ಕೊಳ್ಳುತ್ತೆ. ಪಾಯಿಂಟ್ ಹಾಕಿ 0 ಹಾಕಿದ್ರೆ 2 5s 10 ಆಗತ್ತೆ. ಸೊ ಮೀಡಿಯನ್ ಈಕ್ವಲ್ಸ್ 43.5 ಸಿಕ್ತು. ನೆಕ್ಸ್ಟ್ ಮೀನ್ ಮೀಡಿಯನ್ ಆಯ್ತು. ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಬೇಕಿರೋದು ಮೋಡ್. ಸೊ ಮೋಡ್ಗೂ ಅಗೇನ್ ಹಾಗೆ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೋಬಹುದು ಅಥವಾ ಗಿವನ್ ಡಾಟಾ ಸೆಟ್ ನ ಕನ್ಸಿಡರ್ ಮಾಡ್ಬೋದು. ಸೊ ನಾನು ಹೀಗೆ ಬರ್ಕೋತೀನಿ 38 38 42 45 45 50. ಸೊ ಮೋಡ್ ಏನಾಗುತ್ತೆ ಇವಾಗ? ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಗೇನ್ 38 38 2 ಟೈಮ್ಸ್ ಇದೆ. 45 45 2 ಟೈಮ್ಸ್ ಇದೆ. ಸೊ ಎರಡು ಮೋಡ್ ವ್ಯಾಲ್ಯೂ ಸಿಗ್ತಾ ಇದೆ ನಮಗೆ. ಸೊ ಮೋಡ್ ಏನಾಗುತ್ತೆ ಆಗ? ಮೋಡ್ ಈಕ್ವಲ್ಸ್ 38 45. ಸೊ 2 ಮೋಡ್ ವ್ಯಾಲ್ಯೂಸ್ ಸಿಕ್ಕಿದ್ರೆ ಏನಾಗುತ್ತೆ? ಗಿವನ್ ಡಾಟಾ ಸೆಟ್ ಬೈ ಮೋಡಲ್ ಆಗಿರುತ್ತೆ. therefore given data set is bimodal because we have 2 mode values. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು? ಲಾಸ್ಟ್ ಅಲ್ಲಿ ರೇಂಜ್ ಒಂದು ಬಾಕಿ ಇದೆ. ಸೊ ರೇಂಜ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಗೇನ್ ಫಸ್ಟ್ ಗಿವನ್ ಡಾಟಾ ಬರ್ಕೋತೀರಾ. ಡಾಟಾ ಏನ್ ಕೊಟ್ಟಿದ್ದಾರೆ? ಅಗೇನ್ ನಾನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಏನ್ ಬರ್ಕೊಂಡಿದ್ದೀನಿ ಅದನ್ನೇ ಬರ್ಕೋತೀನಿ. 38 ಅಗೇನ್ 50 ಆಯ್ತಿದೆ ಅಲ್ವಾ? ಓಕೆ. ನೆಕ್ಸ್ಟ್
ಇವಾಗ ರೇಂಜ್ ಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಏನು ರೇಂಜ್ಗೆ? ಡಿಫ್ರೆನ್ಸ್ ಬಿಟ್ವೀನ್ ಹೈಯೆಸ್ಟ್ ವ್ಯಾಲ್ಯೂ ಅಂಡ್ ಲೋಯೆಸ್ಟ್ ವ್ಯಾಲ್ಯೂ. ಸೊ ಫಾರ್ಮುಲಾ ಹಾಕೋತೀರಾ, ರೇಂಜ್ ಈಕ್ವಲ್ಸ್ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಸೊ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ? ಅಸೆಂಡಿಂಗ್ ಆರ್ಡರ್ ಬರ್ಕೊಂಡಿರೋದ್ರಿಂದ ಲಾಸ್ಟ್ ಒನ್ ಏನ್ ಬರುತ್ತೆ ಅದು ಹೈಯೆಸ್ಟ್ ವ್ಯಾಲ್ಯೂ ಆಗಿರುತ್ತೆ. ಸೊ 50 ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ ಲೋಯೆಸ್ಟ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಫಸ್ಟ್ ಯಾವ್ದಿದೆ ಅದೇ 38. ಸೊ 50 ಮೈನಸ್ 38 ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಸಿಗುತ್ತೆ? 12. ಸೊ ರೇಂಜ್ ಈಕ್ವಲ್ಸ್ 12 ಆಗತ್ತೆ. ಸೊ ಒಂದು ಡಾಟಾ ಸೆಟ್ ಕೊಟ್ಟು ಅದು ಅನ್ಗ್ರೂಪ್ಡ್ ಆಗಿದ್ರೆ ಅದನ್ನ ನೀವು ಮೀನ್, ಮೀಡಿಯನ್, ಮೋಡ್ ಅಥವಾ ರೇಂಜ್ ಫೈಂಡ್ ಔಟ್ ಮಾಡಿ ಅಂತ ಒಂದೇ ಕ್ವಶನ್ ಅಲ್ಲಿ ಕೂಡ ಕೇಳ್ಬೋದು, ಅಥವಾ ಸಪರೇಟ್ ಆಗಿ ಸಿಂಗಲ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಕೂಡ ಕೇಳ್ಬೋದು. ಯಾವುದೇ ಕೊಟ್ಟರು ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಅದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಗ್ರೂಪ್ ಡಾಟಾ. ಇದುವರೆಗೂ ನಾವು ಅನ್ಗ್ರೂಪ್ ಡಾಟಾದಲ್ಲಿ ಮೀನ್, ಮೀಡಿಯನ್, ಮೋಡ್ ಮತ್ತೆ ರೇಂಜ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಗ್ರೂಪ್ ಡಾಟಾ ಕೊಟ್ಟಾಗ ಹೇಗೆ ಮೀನ್, ಮೀಡಿಯನ್, ಮೋಡ್ ನ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದ್ರೆ, ಫಸ್ಟ್ ಮೀನ್ ಅಂತ ತಗೊಂಡ್ರೆ ಮೀನ್ ಈಸ್, ಅದಕ್ಕೆ ಫಾರ್ಮುಲಾ ಇದೆ ಒಂದು, ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಅಂತ ಹೇಳಿ. ಸಮೇಷನ್ ಅಂತ ಹೇಳಿದ್ರೆ ನಾನು ಇಲ್ಲಿ ಒಂದು ಸಿಂಬಲ್ ಹಾಕಿದ್ದೀನಿ. ಸೊ ಇದನ್ನ ನಾವು ಸಮೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಮ್ ಎಲ್ಲಾದ್ರದ್ದನ್ನು ಆಡ್ ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಸಿಗುತ್ತೆ ಅದನ್ನ ನಾವು ಸಮೇಷನ್ ಆಡ್ ಮಾಡ್ಬೇಕು ಅನ್ನೋದಕ್ಕೆ ನಾವು ಈ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅದರಲ್ಲಿ ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ಈಚ್ ಕ್ಲಾಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ನ ನಾವು ಕ್ಲಾಸ್ ಮಾರ್ಕ್ ಅಥವಾ ಮಿಡ್ ಪಾಯಿಂಟ್ ಆಫ್ ಈಚ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಮಿಡ್ ಪಾಯಿಂಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಒಂದು ಕ್ಲಾಸ್ ಇಂಟರ್ವಲ್ ನ ತಗೊಂಡ್ರೆ ಅದ್ರದ್ದು ಲೋವರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್ ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಮಿಡ್ ಪಾಯಿಂಟ್ ಸಿಗತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ನೆಕ್ಸ್ಟ್ ಮೀಡಿಯನ್, ಇದು ಮೀನ್ಗಾಯ್ತು. ಮೀಡಿಯನ್ಗೆ ಫಾರ್ಮುಲಾ ಏನು ಅಂತ ನೋಡೋದಾದ್ರೆ, median equals L plus n by 2 minus CF divided by F into H. This is the formula to find median in group data. Group data ಕೊಟ್ಟಾಗ median ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಎಲ್ ಏನಾಗಿರುತ್ತೆ, ಎಲ್ ನ ಸಮ್ ಟೈಮ್ಸ್ ಸ್ಮಾಲ್ ಲೆಟರ್ ಅಲ್ಲಿ ಕೂಡ ಡಿನೋಟ್ ಮಾಡ್ತಾರೆ. ಬಟ್ ಎಲ್ ಅಂದ್ರೆ ಯಾವಾಗ್ಲೂ ಲೋವರ್ ಲಿಮಿಟ್ ಆಫ್ ದಿ ದಟ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ತಗೋಬೇಕು. ಈಗ ಮೀಡಿಯನ್ ಅಂತ ತಗೊಂಡ್ರೆ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಯಾವ್ದು ಲೋವರ್ ವ್ಯಾಲ್ಯೂ ಆಗಿರುತ್ತೆ, ಲೋವರ್ ಲಿಮಿಟ್ ಆಗಿರುತ್ತೆ, ಅದನ್ನ ನಾವು ಎಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ ಇಂಟರ್ವಲ್. ನೆಕ್ಸ್ಟ್ ಎನ್ ಅಂತ ಹೇಳಿದ್ರೆ ದಟ್ ಈಸ್ ಸಮೇಷನ್ ಎಫ್ ಅಂತ ಹೇಳಿ ತಗೋತೀವಿ, ಸಮ್ ಆಫ್ ಫ್ರೀಕ್ವೆನ್ಸೀಸ್. ಪಿ ಎಫ್ ಅಂತ ಹೇಳಿದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ತಗೋತೀವಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ್ಯುಮ್ಯುಲೇಟ್ ಮೀನ್ಸ್ ಕಂಬೈನ್, ಆಡ್ ಟುಗೆದರ್ ಅಂತ ಹೇಳಿ. ಅಂದ್ರೆ ಎರಡು ವ್ಯಾಲ್ಯೂಸ್ ನ ಕಂಬೈನ್ ಮಾಡಿ ಒಟ್ಟಿಗೆ ಆಡ್ ಮಾಡಿ ಒಂದು ವ್ಯಾಲ್ಯೂನ ಮಾಡಿದ್ರೆ ನಮಗೆ ಅದನ್ನ ಕಂಬೈನ್ ಮಾಡ್ತಿದೀವಿ ಅಂತ ಹೇಳಿ. ಕ್ಯುಮ್ಯುಲೇಟ್ ಅಂದ್ರೆ ಕಂಬೈನ್ ಮಾಡೋದು, ಟುಗೆದರ್ ಒಟ್ಟಿಗೆ ಕೂಡಿಸಿ ಬರೆಯುವಂಥದ್ದನ್ನ ನಾವು ಕ್ಯುಮ್ಯುಲೇಟಿವ್ ಅಂತ ಹೇಳಿ ಕರಿತೀವಿ. ಸೊ ಕೊಟ್ಟಿರೋ ಫ್ರೀಕ್ವೆನ್ಸೀಸ್ ನಾವು ಆಡ್ ಮಾಡ್ತಾ ಬರೀತಾ ಹೋದ್ರೆ ಅದನ್ನ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿ ತಗೋತೀವಿ. ನೆಕ್ಸ್ಟ್ ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಇಂಟರ್ವಲ್. ನೆಕ್ಸ್ಟ್ ಹೆಚ್ ಅಂತ ಹೇಳಿದ್ರೆ ಕ್ಲಾಸ್ ವಿಡ್ತ್ ಅಥವಾ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ನಾನು ಆಗ್ಲೇ ರೇಂಜ್ ಅಂತ ಏನ್ ಹೇಳಿದೆ, ವ್ಯಾಪ್ತಿ ಅಂತ ಹೇಳಿದ್ರೆ ಒಂದು ಕ್ಲಾಸ್ ಇಂಟರ್ವಲ್ ನ ತಗೊಂಡಾಗ ಅಲ್ಲಿ ಎಷ್ಟು ಸೈಜ್ ಇದೆ ಅನ್ನೋದನ್ನ ನಾವು ಹೆಚ್ ಅಂತ ಹೇಳಿ ತಗೋತೀವಿ. ಸೊ ಕ್ಲಾಸ್ ವಿಡ್ತ್ ಅಂತ ತಗೋಬಹುದು ಇದನ್ನ, ಆರ್ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಇದಿಷ್ಟು ಫಾರ್ಮುಲಾ ಆಯ್ತು ಮೀಡಿಯನ್ಗೆ. ನೆಕ್ಸ್ಟ್ ಮೋಡ್ಗೆ ಏನ್ ಫಾರ್ಮುಲಾ ಬರುತ್ತೆ ಅಂತ ನೋಡೋದಾದ್ರೆ,
ಮೋಡ್ ಈಕ್ವಲ್ಸ್ ಅಗೇನ್ ಇಲ್ಲೂ ಎಲ್ ಪ್ಲಸ್ ಬರುತ್ತೆ. ನೆಕ್ಸ್ಟ್ F1 minus F0 divided by 2F1 minus F0 minus F2 into H ಆಗುತ್ತೆ. ಸೊ ಅಗೇನ್ ಇಲ್ಲೂ ಕೂಡ ಎಲ್ ಅಂತ ಹೇಳಿದ್ರೆ ಲೋವರ್ ಲಿಮಿಟ್ ಆಫ್ ದಿ ಮೋಡಲ್ ಇಂಟರ್ವಲ್ ಅಂತ ತಗೋತೀವಿ. ಮೋಡಲ್ ಇಂಟರ್ವಲ್ ಅಥವಾ ಮೋಡಲ್ ಕ್ಲಾಸ್ ಅಥವಾ ಕ್ಲಾಸ್ ಇಂಟರ್ವಲ್ ಅಂತ ತಗೋಬಹುದು. F1 ಅಂತ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಇಂಟರ್ವಲ್. ನೆಕ್ಸ್ಟ್ F2 ಅಂದ್ರೆ ಏನು, F0 ಅಂದ್ರೆ ಏನು ಅಂತ ನೋಡೋದಾದ್ರೆ, ಈಗ F1 ಮೋಡಲ್ ಕ್ಲಾಸ್ ಇಂಟರ್ವಲ್ ನ ಕನ್ಸಿಡರ್ ಮಾಡಿದ್ರೆ ಅದನ್ನ F1 ಅಂತ ತಗೊಂಡ್ರೆ F1 ಗಿಂತ ಮುಂಚೆ ಯಾವ್ದು ಬರುತ್ತೆ ಪ್ರಿಸೀಡಿಂಗ್, ಅದಕ್ಕಿಂತ ಮುಂಚೆ ಯಾವ್ದು ಬರುತ್ತೆ ಅದನ್ನ ನಾವು F0 ಅಂತ ಹೇಳಿ ತಗೋತೀವಿ. ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ preceding the model class. ನೆಕ್ಸ್ಟ್ F2 ಅಂತ ತಗೊಂಡ್ರೆ ಮೋಡಲ್ ಕ್ಲಾಸ್ ಫ್ರೀಕ್ವೆನ್ಸಿ F1 ಅಂತ ಕನ್ಸಿಡರ್ ಮಾಡಿದ್ರೆ ಮುಂಚೆ ಬರೋದು ಪ್ರಿಸೀಡಿಂಗ್, ಅದಕ್ಕಿಂತ ಮುಂಚೆ ಬರೋದನ್ನ ನಾವು F0 ಅಂದ್ರೆ ಪ್ರಿಸೀಡಿಂಗ್ F0 ಅಂತ ತಗೊಂಡ್ರೆ F2 ಅನ್ನೋದನ್ನ ಅದಕ್ಕೆ ನೆಕ್ಸ್ಟ್ ನಂತರ ಬರೋದನ್ನ ನಾವು F2 ಅಂತ ಹೇಳಿ ತಗೋತೀವಿ. ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ succeeding the model class. ನೆಕ್ಸ್ಟ್ H ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ಕ್ಲಾಸ್ ವಿಡ್ತ್ ಅಂತಾನೆ ತಗೋತೀವಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಮೋಡ್ ಇನ್ ಗ್ರೂಪ್ ಡಾಟಾ. ಸೊ ಫಸ್ಟ್ ಇವಾಗ ಮೀನ್ ನ ಫೈಂಡ್ ಔಟ್ ಮಾಡೋಣ. ಗ್ರೂಪ್ ಡಾಟಾ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಗ್ರೂಪ್ ಡಾಟಾ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ಡಾಟಾನ ನಾವು ಕ್ಲಾಸ್ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿರ್ತೀವಿ, ಅಲ್ಲಿ ರೇಂಜ್ ಅನ್ನೋದು ಇರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಎ ಲೈಬ್ರರಿಯನ್ ಟ್ರ್ಯಾಕ್ ಹೌ ಮೆನಿ ಬುಕ್ಸ್ ಸ್ಟೂಡೆಂಟ್ಸ್ ಬಾರೋಡ್ ಇನ್ ಅ ವೀಕ್, ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಒಂದು ವೀಕ್ ಅಲ್ಲಿ ಸ್ಟೂಡೆಂಟ್ ಎಷ್ಟು ಬುಕ್ಸ್ ನ ಬಾರೋ ಮಾಡ್ತಾರೆ ಅಂತ ಹೇಳಿ ಒಂದು ಡಾಟಾನ ಕೊಟ್ಟಿದ್ದಾರೆ. ಸೊ 0 to 2 ಬುಕ್ಸ್ ಬಾರೋಡು, ಅದನ್ನ ಕ್ಲಾಸ್ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡಿದಾಗ 0 to 2, 2 to 4, 4 to 6, 6 to 8, 8 to 10 ಅಂತ ಹೇಳಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ 4 ಅಂದ್ರೆ 0 to 2 ಅಷ್ಟು ಬುಕ್ಸ್ ನ ತಗೊಂಡಿರೋರು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ಇದು ಫ್ರೀಕ್ವೆನ್ಸಿ F ಅಂತ ತಗೋತೀವಿ. ಸೊ ಅದೇ ಎಷ್ಟು ಒಂದು ಈಚ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದನ್ನ ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರೀಕ್ವೆನ್ಸಿ ತಗೊಂಡಿದ್ದಾರೆ. ಫಸ್ಟ್ ಗಿವನ್ ಏನ್ ಟೇಬಲ್ ಕೊಟ್ಟಿರ್ತೀರಾ ಅದನ್ನ ಬರ್ಕೋತೀರಾ, ಅದಾದ್ಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ F ಅಂತ ತಗೋತೀರಾ. ಸೊ ಫಸ್ಟ್ ಗ್ರೂಪ್ ಡಾಟಾ ಕೊಟ್ಟಾಗ ಮೀನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಮೇಶನ್ Fx ಡಿವೈಡೆಡ್ ಬೈ ಸಮೇಶನ್ F ಅಂತ ಹೇಳಿದೆ. ಸೊ ಎಕ್ಸ್ ಅಂತ ಅಂದ್ರೆ ಏನು, ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ನ ಎಕ್ಸ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಎಕ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒನ್ ಅಲ್ಲಿ ಎಕ್ಸ್ ಈಕ್ವಲ್ಸ್ ಫಸ್ಟ್ ಒನ್ ಏನಿದೆ 0 to 2 ಇದೆ ಅಲ್ವಾ, ಸೊ ಕ್ಲಾಸ್ ಇಂಟರ್ವಲ್ ಬರ್ಕೊಳ್ಳಿ, ಅವಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. 0 to 2 ಇದ್ದಾಗ ಎಕ್ಸ್ ಏನಾಗುತ್ತೆ 0 plus 2 ಡಿವೈಡೆಡ್ ಬೈ 2, 2 by 2 ಮಾಡಿದ್ರೆ ಏನಾಗುತ್ತೆ ನಿಮಗೆ ಈಕ್ವಲ್ಸ್ 1 ಸಿಗತ್ತೆ. ಸೊ ಫಸ್ಟ್ ಒನ್ ಅಲ್ಲಿ ಫಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಮಿಡ್ ಪಾಯಿಂಟ್ ಏನಾಯ್ತು 1 ಆಯ್ತು. ಸೊ ಅದೇ ರೀತಿ ಸೆಕೆಂಡ್ ಒನ್ ಮಾಡಿದ್ರೆ ಹೆಂಗ್ ಸಿಗತ್ತೆ 2 plus 4 divided by 2 equals 6 by 2 equals 2 ones are 2 3s 3 ಆಗತ್ತೆ. ಸೊ 3 ಬರ್ಕೋತೀರಾ. ಅದೇ ರೀತಿ 4 to 6 ಮಾಡಿದಾಗ 4 5 6 ಬರುತ್ತೆ, 5 ಮಿಡ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ 7 ಬರುತ್ತೆ, ಹಾಗೆ ಲಾಸ್ಟ್ ಅಲ್ಲಿ 9 is the ಮಿಡ್ ಪಾಯಿಂಟ್. ನೆಕ್ಸ್ಟ್ ಏನ್ ಮಾಡ್ಬೇಕು, Fx ನ ಫೈಂಡ್ ಔಟ್ ಮಾಡ್ತೀರಾ. ಸೊ Fx ಮಾಡ್ಬೇಕು ಅಂದ್ರೆ F ಇಂಟು ಎಕ್ಸ್. F ಅವರೇ ಕೊಟ್ಟಿದ್ದಾರೆ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ 4 1s are 4,
6 3s are 18, 5 5s are 25, 8 7s are 56, 3 9s are 27. ಸೊ ಫಸ್ಟ್ ಇವಾಗ ನಮ್ಗೆ ಎಫ್ ಸಿಕ್ಕಿದೆ, ಎಫ್ ಇಂಟು ಎಕ್ಸ್ ಮಾಡ್ಕೊಂಡಿದೀವಿ, ಎಕ್ಸ್ ಫೈಂಡ್ ಔಟ್ ಮಾಡ್ಕೊಂಡು. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಬೇಕು. ಸೊ ಸಮೇಷನ್ ಆಫ್ ಎಫ್ ಏನ್ ಸಿಗತ್ತೆ? ಎಲ್ಲಾ ಫ್ರೀಕ್ವೆನ್ಸಿನೂ ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಸಿಗತ್ತೆ? 4 + 6 10, 10 + 5 15, 15 + 8 23, 23 + 3 26. again ನಮ್ಗೆ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಬೇಕು. ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಈಕ್ವಲ್ಸ್ ಎಷ್ಟು ಸಿಗತ್ತೆ? 18, 18 + 4 22, 22 + 25 ಮಾಡಿದ್ರೆ 47, 47 + 56 ಮಾಡಿದ್ರೆ ಎಷ್ಟು ಬರುತ್ತೆ? 47, 40 + 50 90 ಆಗತ್ತೆ. 6 + 7 ಎಷ್ಟು ಬರುತ್ತೆ? 13. ಸೊ 103. ಸೊ 130. 103 + 27 ಮಾಡಿದ್ರೆ ನಮಗೆ 130 ಆನ್ಸರ್ ಬರುತ್ತೆ. ಸೊ ಇವಾಗ ಸಮೇಷನ್ ಎಕ್ಸ್ ಸಿಕ್ತು, ನೆಕ್ಸ್ಟ್ ಸಮೇಷನ್ ಎಫ್ ಎಕ್ಸ್ ಸಿಕ್ತು. ಎರಡು ಸಿಕ್ಕಿರೋದ್ರಿಂದ ನಮಗೆ ಮೀನ್ ಫೈಂಡ್ ಔಟ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಮೀನ್ ಫಾರ್ಮುಲಾ ಹಾಕೋತೀರಾ. ಸಮೇಷನ್ ಆಫ್ ಎಫ್ ಎಷ್ಟಿದೆ? 26 ಇದೆ. ಸೊ ಮೀನ್ ಈಕ್ವಲ್ಸ್ ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಮಾಡಿದ್ರೆ ಮೀನ್ ಏನಾಗುತ್ತೆ? 130 ಡಿವೈಡೆಡ್ ಬೈ 23, ಸಾರಿ 26. 26 ಬಂದಿದೆ ಅಲ್ವಾ ನಮಗೆ ಸಮೇಷನ್ ಎಫ್ 26. ಸೊ 2 1s 2 3s 2 6 12, 1 ಕ್ಯಾರಿ ಆಗುತ್ತೆ, 2 5s 10. ಸೊ ಮೀನ್ ಈಕ್ವಲ್ಸ್ ಏನಾಗುತ್ತೆ? 65 ಡಿವೈಡೆಡ್ ಬೈ 13 ಆಗುತ್ತೆ. ಸೊ 13 1s 13 5s ಹೋಗುತ್ತಲ್ವಾ? ಸೊ 13 1s 13 5s. therefore ಮೀನ್ ಈಕ್ವಲ್ಸ್ 5 ಆಗತ್ತೆ. ಸೊ ಕೊಟ್ಟಿರೋ ಗಿವನ್ ಡಾಟಾ ಸೆಟ್ಗೆ ನಮಗೆ ಮೀನ್ ವ್ಯಾಲ್ಯೂ ಏನ್ ಬಂತು? 5 ಬಂತು. ನೆಕ್ಸ್ಟ್ ಸೇಮ್ ಅದೇ ರೀತಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಕ್ಲಾಸ್ ಇಂಟರ್ವಲ್ ಏನಾಗಿದೆ? ದೊಡ್ಡದಾಗಿದೆ. ಸೊ ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ 0 to 10, 10 to 20, 20 to 30, 30 to 40, 40 to 50 ಇದೆ. ಅಗೇನ್ ರೆಸ್ಪೆಕ್ಟಿವ್ ಆಗಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 5, 12, 18, 9, 6. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋತೀರಾ. ಸೊ ಅದ್ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಮಿಡ್ ಪಾಯಿಂಟ್ ಬೇಕು. ಮಿಡ್ ಪಾಯಿಂಟ್ ಫ್ರೀಕ್ವೆನ್ಸಿ ಎಫ್ ಅಂತ ತಗೋತೀರಾ, ಮಿಡ್ ಪಾಯಿಂಟ್ ನ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಸೊ ನೆಕ್ಸ್ಟ್ ಸಮೇಷನ್ ಎಫ್ ಇಲ್ಲ ಫೈಂಡ್ ಔಟ್ ಮಾಡ್ಕೊಳ್ಳಿ. ಎಫ್ ಎಲ್ಲಾ ವ್ಯಾಲ್ಯೂಸ್ನು ಕೊಟ್ಟಿರೋದ್ರಿಂದ ನಮ್ಗೆ ಎಲ್ಲಾದ್ರದ್ದು ಸಮ್ ಎಷ್ಟು ಬರುತ್ತೆ ಅಂತ ನೋಡಿದ್ರೆ 5 + 12 ಎಷ್ಟು ಬರುತ್ತೆ? 12 + 18 ಮಾಡಿದಾಗ ನಮ್ಗೆ 8 + 2 10 ಅಂತ ಗೊತ್ತಿದೆ. ಸೊ 10 + 10 20, 2 + 8 10. ಅಲ್ಲಿಗೆ 12 + 18 ಎಷ್ಟಾಯ್ತು? 30 ಆಯ್ತು. 30 + 9 39, 39 + 6 ಎಷ್ಟಾಗತ್ತೆ? 45, 45 + 5 50 ಆಗತ್ತೆ. ಸೊ 50 ಎಲ್ಲಾನು ಆಡ್ ಮಾಡಿದ್ರೆ ಸಮೇಷನ್ ಆಫ್ ಎಫ್ 50 ಸಿಕ್ತು. ಮಿಡ್ ಪಾಯಿಂಟ್ ಏನಾಗುತ್ತೆ? ಇವಾಗ 0 to 10 ಇದೆ. 10 + 0 ಡಿವೈಡೆಡ್ ಬೈ 2 ಮಾಡಿದ್ರೆ 5 ಆಗುತ್ತೆ. ಅಗೇನ್ 10 to 20 ಇದೆ. 10 + 20 ಡಿವೈಡೆಡ್ ಬೈ 2 ಮಾಡಿದ್ರೆ ಸೆಕೆಂಡ್ ಒನ್ 10 to 20 ಇದೆ. ಎಕ್ಸ್ ಈಕ್ವಲ್ಸ್ 10 + 20 ಡಿವೈಡೆಡ್ ಬೈ 2 ಮಾಡಿದ್ರೆ 30/2 ಆಗತ್ತೆ. ಎಕ್ಸ್ ಏನಾಗತ್ತೆ? 15 ಆಗತ್ತೆ. ಸೊ ಅದೇ ರೀತಿ 10 10 ಡಿಫ್ರೆನ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ. ನೆಕ್ಸ್ಟ್ 25 ಬರುತ್ತೆ, 35 ಬರುತ್ತೆ, 45 ಬರುತ್ತೆ. ಸೊ ಇದಿಷ್ಟು ಮಿಡ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ಎಫ್ ಸಿಕ್ಕಿದೆ, ಎಕ್ಸ್ ಸಿಕ್ಕಿದೆ. ಸೊ ಎಫ್ ಇಂಟು ಎಕ್ಸ್ ಮಾಡ್ತೀರಾ. ಸೊ 5 × 5 ಮಾಡಿದ್ರೆ ನಿಮ್ಗೆ ಆನ್ಸರ್ ಏನ್ ಸಿಗುತ್ತೆ? 5 5s 25. 12 × 15 ಇದೆ. 12 × 15 ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಈಗ 12 1s 12 ಅಂತ ಹೇಳಿದ್ರೆ 12 ನ 10 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ? 12 10s 120 ಗೊತ್ತಿದೆ. ಸೊ 12 5s ಎಷ್ಟಾಗತ್ತೆ? 60 ಆಗತ್ತೆ. 120 + 60 ಎಷ್ಟಾಗತ್ತೆ? ಅವಾಗ 180 ಆಗತ್ತೆ. ಸೊ ಅದೇ ರೀತಿ 18 × 25 ಮಾಡ್ತೀರಾ. 18 × 25 ಮಾಡಿದಾಗ ನಿಮ್ಗೆ ಆನ್ಸರ್ 450 ಬರುತ್ತೆ. ನೆಕ್ಸ್ಟ್ 9 × 35 ಮಾಡಿದಾಗ 315 ಬರುತ್ತೆ. 6 × 45 ಮಾಡಿದಾಗ 270 ಬರುತ್ತೆ. ಸೊ ಇದಿಷ್ಟನ್ನು ಆಡ್ ಮಾಡ್ಬೇಕು ಇವಾಗ ನಾವು. ಸೊ ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಮಾಡಿದಾಗ ನಮ್ಗೆ ಆನ್ಸರ್ ಏನ್ ಸಿಗುತ್ತೆ? ಎಫ್ ಇಂಟು ಎಕ್ಸ್ ಏನ್ ಮಾಡಿದ್ದೀರಾ ಅದನ್ನೆಲ್ಲ ಆಡ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ 1240 ಬರುತ್ತೆ. ಸೊ ನೆಕ್ಸ್ಟ್ ಮೀನ್ಗೆ ಫಾರ್ಮುಲಾ ಏನು ನಮಗೆ ಗೊತ್ತಿದೆ. ಮೀನ್ ಈಕ್ವಲ್ಸ್
summation of f into x divided by summation of f. So mean equals summation of f into x ಎಷ್ಟು ಸಿಕ್ಕಿದೆ 1240. summation of f 50 ಸಿಕ್ಕಿದೆ. ಸೊ 0 0 ಕ್ಯಾನ್ಸಲ್ ಆಗುತ್ತಾ? ನೆಕ್ಸ್ಟ್ ಏನು ಉಳ್ಕೊಳ್ಳುತ್ತೆ 124 ಡಿವೈಡೆಡ್ ಬೈ 5 ಉಳ್ಕೊಳ್ಳುತ್ತೆ. ಸೊ 5 1s 5 2s 10. ಇನ್ನ 2 ಉಳ್ಕೊಂತು. 2 ನ ಕ್ಯಾರಿ ಮಾಡ್ತೀರಾ 24 ಆಗತ್ತೆ. ಸೊ ಅಗೇನ್ 5 4s 20 ಆಗತ್ತೆ. 4 ಉಳ್ಕೊಳ್ಳುತ್ತೆ. ಸೊ 4 ಉಳ್ಕೊಂಡ್ರೆ ಡೆಸಿಮಲ್ ಪಾಯಿಂಟ್ ಹಾಕೋತೀರಾ 0 ಹಾಕೋತೀರಾ 40 ಆಗತ್ತೆ. 5 8s 40. ಸೊ ನಿಮ್ಗೆ ಮೀನ್ ಏನ್ ಸಿಗತ್ತೆ ಅವಾಗ ಲಾಸ್ಟಿಗೆ ಮೀನ್ ಈಕ್ವಲ್ಸ್ 24.8 ಆನ್ಸರ್ ಸಿಗತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ, ಡಾಟಾ ಅಂತ ಅಂದ್ರೆ ಏನು, ಡಾಟಾದಲ್ಲಿ 2 ಟೈಪ್ಸ್ ಅನ್ಗ್ರೂಪ್ ಡಾಟಾ ಮತ್ತೆ ಗ್ರೂಪ್ ಡಾಟಾ ಬರುತ್ತೆ. ಅನ್ಗ್ರೂಪ್ ಡಾಟಾ ಕೊಟ್ಟಾಗ ಮೀನ್ ಮೀಡಿಯನ್ ಮೋಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು, ಅದೇ ರೀತಿ ಗ್ರೂಪ್ ಡಾಟಾ ಕೊಟ್ಟಾಗ ಹೇಗೆ ಮೀನ್ ನ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನೋಡಿದೀವಿ. ಇವತ್ತಿನ ಕ್ಲಾಸಲ್ಲಿ ಗ್ರೂಪ್ ಡಾಟಾದಲ್ಲಿ ಜಸ್ಟ್ ಮೀನ್ ನ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಮಾತ್ರ ಕಲ್ತಿದೀವಿ. ನೆಕ್ಸ್ಟ್ ಕ್ಲಾಸ್ ಇನ್ನೊಂದು ಕ್ಲಾಸ್ ಇದೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ, ಅದರಲ್ಲಿ ಗ್ರೂಪ್ ಡಾಟಾ ಕೊಟ್ಟಾಗ ಮೀಡಿಯನ್ ಮತ್ತೆ ಮೋಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.